ಈ ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತು ನಾನು ಹೇಳಲು ಹೊರಟಿರುವ ವಿಷಯ ಏನೆಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ. ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಈ ಕ್ರಮ ಅಳವಡಿಸಿಕೊಳ್ಳಿ. ಪ್ರತಿ ಕೆಲಸಕ್ಕೆ ಆತ್ಮವಿಶ್ವಾಸ ಮುಖ್ಯವಾಗಿರುತ್ತದೆ. ಹೊಸ ಯೋಜನೆಗೆ, ಹೊಸ ಚಿಂತನೆಗೆ ಆತ್ಮವಿಶ್ವಾಸ ಮತ್ತು ಸ್ವಯಂ ನಂಬಿಕೆ ಅಗತ್ಯ. ಜೀವನದ ಹಲವು ಘಟನೆಗಳಿಂದ ಆತ್ಮವಿಶ್ವಾಸ ಕುಂದಬಹುದು, ಆದರೆ ಅದನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಮುನ್ನುಗ್ಗಬೇಕು. 1. ಯಶಸ್ಸಿನೆಡೆಗೆ ಗಮನಹರಿಸುವುದು. ನಿಮ್ಮ ಸಾಧನೆಯ ಬಗೆಗೆ ನಿಮಗೆ ಹೆಮ್ಮೆಯಿರಲಿ. ಇದಕ್ಕಾಗಿ ನೀವು ನಡೆದ ಬಂದ ಕಷ್ಟದ ಹಾದಿಗಳು, ಅವುಗಳನ್ನು ಎದುರಿಸಿದ ಬಗೆಯನ್ನು ಅಳವಡಿಸಿಕೊಳ್ಳಿ. ನಿಮಗೆ ನೀವೇ ಮಾರ್ಗದರ್ಶಕರಾಗಿರುವಂತೆ ನೋಡಿಕೊಳ್ಳಿ. ಎಂತಹ ಸಂದರ್ಭ ಬಂದರೂ ಎಲ್ಲವನ್ನೂ ಎದುರಿಸುತ್ತೇನೆ ಎನ್ನುವ ಧೈರ್ಯವಿರಲಿ. ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯವಾಗುತ್ತದೆ. 2. ಮನಸ್ಸನ್ನು ಸ್ವಚ್ಛವಾಗಿರಿಸಿಕೊಳ್ಳಿ. ಮನಸ್ಸು ಸ್ವಚ್ಛವಾಗಿದ್ದರೆ ಯಾವುದಕ್ಕೂ ಹೆದರುವ ಅಗತ್ಯವಿರುವುದಿಲ್ಲ. ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ಹೊಸ ವಿಷಯಗಳನ್ನು ಕಲಿತು ಹಳೆಯ ಭಾವನಾತ್ಮಕ ನೋವುಗಳನ್ನು ಮರೆಯಬಹುದಾಗಿದೆ. 3. ಸ್ವಯಂ ಸಹಾನುಭೂತಿಯಿರಲಿ. ನಾವೆಲ್ಲರೂ ಮನುಷ್ಯರು, ತಪ್ಪುಗಳನ್ನು ಮಾಡುತ್ತೇವೆ. ಹಾಗೆಯೇ ಕಲಿಯುತ್ತೇವೆ ಮತ್ತು ಬೆಳೆಯುತ್ತೇವೆ. ನಿಮ್ಮ ಬಗ್ಗೆ ನೀವು ಬದಲಾಯಿಸಲಾಗದ ವಿಷಯಗಳನ್ನು ಸ್ವೀಕರಿಸಿ, ನೀವು ಸುಧಾರಿಸಬಹುದಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಮೇಲೆ ಕರುಣೆಯಿರಲಿ. ತಪ್ಪನ್ನು ಒಪ್ಪಿ ತಿದ್ದಿ ಮುಂದೆ ನಡೆಯಲು ಪ್ರಯತ್ನಿಸಿ. 4. ಧ್ಯಾನದ ಅಭ್ಯಾಸ ರೂಢಿಸಿಕೊಳ್ಳಿ. ಮಾನಸಿಕವಾಗಿ ಸದೃಢರಾಗಲು ಇರುವ ಉತ್ತಮ ಆಯ್ಕೆಯೆಂದರೆ ಧ್ಯಾನ. ಧ್ಯಾನವು ಆತ್ಮವಿಶ್ವಾಸ, ಸ್ವಯಂ ಅರಿವು, ಸಹಾನುಭೂತಿ, ಧೈರ್ಯ ಹಾಗೂ ಹೃದಯವಂತಿಕೆಯೆಡೆಗೆ ಸಾಗಲು ನೆರವಾಗುತ್ತದೆ. ಮನಸ್ಸನ್ನು ಕೂಡ ನಿಗ್ರಹಿಸಬಹುದಾಗಿದೆ. 5. ಡೈರಿ ಬರೆಯುವ ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿದಿನ ನೀವು ಕೃತಜ್ಞರಾಗಿರುವ ವಿಷಯಗಳನ್ನು ಮತ್ತು ನಿಮ್ಮ ಸಾಧನೆಗಳು, ಸ್ಫೂರ್ತಿ ಪಡೆದ ವಿಷಯಗಳ ಬಗ್ಗೆ ಪ್ರತಿದಿನ ಬರೆಯಿರಿ. ಇದು ನಿಮ್ಮ ಆಶಾವಾದ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸುತ್ತದೆ. ಮತ್ತೆ ಅದನ್ನು ಓದಿದಾಗ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆಯ ಅನುಭವವಾಗುತ್ತದೆ. 6. ಪಾಸಿಟಿವ್ ವ್ಯಕ್ತಿತ್ವದೊಂದಿಗೆ ಸ್ನೇಹವಿರಲಿ. ಮಾಡುವ ಕೆಲಸಕ್ಕೆ ಹತ್ತಿರದವರಿಂದ ಸಿಗುವ ಸಣ್ಣ ಪ್ರೋತ್ಸಾಹವು ಹೊಸ ಹುಮ್ಮಸ್ಸು ನೀಡುತ್ತದೆ. ಅದಕ್ಕಾಗಿ ಧನಾತ್ಮಕ ವ್ಯಕ್ತಿತ್ವದೊಂದಿಗೆ ಆದಷ್ಟು ಸ್ನೇಹ ಬೆಳೆಸಿ. ನಿಮ್ಮ ಸ್ವಯಂ ಏಳಿಗೆಗೆ ಇದು ಮುಖ್ಯವಾಗಿರುತ್ತದೆ. 7. ಇತರರೊಂದಿಗೆ ಹೋಲಿಕೆ ಬೇಡ. ನೀವು ಮಾಡುವ ಕೆಲಸ ನಿಮಗೆ ತೃಪ್ತಿ ನೀಡಿದರೆ ಸಾಕು. ಅದನ್ನು ಇತರರೊಂದಿಗೆ ಹೋಲಿಸುವುದೂ ಬೇಡ. ಇದು ನೀವು ನಿಮಗೆ ಮತ್ತು ನಿಮ್ಮ ಕೆಲಸಕ್ಕೆ ತೋರುವ ಅನುಮಾನವಾಗುತ್ತದೆ. ಹೀಗಾಗಿ ಹೋಲಿಕೆ ಬೇಡ. ನಿಮ್ಮ ಬೆಸ್ಟ್ ಲೆವೆಲ್ನಲ್ಲಿ ನೀವು ಕೆಲಸ ಮಾಡಿ ಸ್ವಯಂ ಪ್ರೀತಿ ಇರಲಿ. ಆತ್ಮವಿಶ್ವಾಸದಿಂದಿರಿ. 8. ನಿಮ್ಮ ಸಾಧನೆಗಳನ್ನು ನೀವೇ ಬ್ರೇಕ್ ಮಾಡಿ. ಕಣ್ಣು ಹೆದರಿಸುವ ಕೆಲಸವನ್ನು ಕೈ ಮಾಡಿ ತೋರಿಸುತ್ತದೆ ಎನ್ನುವ ಮಾತಿದೆ. ಹೀಗಾಗಿ ನಿಮ್ಮ ಸಾಧನೆಯನ್ನು ನೀವೇ ಮುರಿದು ಹೊಸ ಸಾಧನೆಗೆ ಸಿದ್ಧರಾಗಿ. ಇದು ನಿಮ್ಮಲ್ಲಿ ಮಾನಸಿಕವಾಗಿ ದೃಢಗೊಳ್ಳುವಂತೆ ಮಾಡುತ್ತದೆ. 9. ಆರೋಗ್ಯಕರ ಅಭ್ಯಾಸ ರೂಢಿಸಿಕೊಳ್ಳಿ. ಆರೋಗ್ಯಕರವಾಗಿ ತಿನ್ನಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ ಮತ್ತು ಸಂತೋಷದಾಯಕ ಹವ್ಯಾಸಗಳನ್ನು ಪ್ರಾರಂಭಿಸಿ. ಸ್ವಯಂ ಅನುಮಾನದ ಲಕ್ಷಣಕ್ಕೆ ಇದು ಪರಿಹಾರವಲ್ಲವಾದರೂ, ಇದು ಜೀವನದ ಪ್ರತಿಯೊಂದು ಸಮಸ್ಯೆಯ ಮೂಲ ಕಾರಣವನ್ನು ಪರಿಹರಿಸುತ್ತದೆ ಮತ್ತು ಉತ್ತಮ ಜೀವನಕ್ಕೆ ಅಡಿಪಾಯವಾಗಿದೆ. ಇದು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಬೆಲ್ ಬಟನ್ ಹೊಡೆದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅಂದರೆ ನಾವು ಹಾಕುವ ಉಪಯುಕ್ತ ಮಾಹಿತಿ ಮೊದಲು ನೀವೇ ನೋಡಬಹುದು. ಧನ್ಯವಾದಗಳು.